ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರಾಗ್ತಾರೆ ಅನ್ನೋ ಸಾಧ್ಯತೆಗಳಿತ್ತು. ಬಟ್ ಬಿಕೆ ಹರಿಪ್ರಸಾದ್ ಅವರು ಅಧ್ಯಕ್ಷರಾಗೋದು ಖಚಿತವಾಗ್ತಾ ಇದೆ. ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಳಿ ಅಂತ ಸತೀಶ್ ಜಾರಕಿಹೊಳಿ ಅವರಿಗೆ ಸೂಚಿಸಲಾಗಿತ್ತು. ಬಟ್ ಅವರು ಎರಡೂ ಬೇಕು ಅಂತ ಕೇಳಿದ್ರು. ಈಗ ಅಧ್ಯಕ್ಷ ಸ್ಥಾನ ಬೇಡ, ಮಂತ್ರಿ ಆಗ್ರಿ ಅಂತ ಸೂಚಿಸಲಾಗಿದೆ. ನಾವು ಕೆಪಿಸಿಸಿಯನ್ನು ಇಟ್ಕೊಂಡಿದ್ರಿ ನಿರೀಕ್ಷೆಯಲ್ಲಿ, ನಿರೀಕ್ಷೆ ಈಡೇರ್ತದೆ ಸರ್? ನೋಡೋ, ನನಗೆ ಗೊತ್ತಿಲ್ಲ. ಕಾಲ್ ಸರ್ಕಾರಕ್ಕೆ ಇಷ್ಟು ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರ ಮಾತು. ಕ್ಯಾಮರಾಮನ್ ಅಂಜನ್ ಮೂರ್ತಿ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, HR8 ಸುವರ್ಣ ನ್ಯೂಸ್, ಬೆಂಗಳೂರು. ಸತೀಶ್ ಜಾರಕಿಹೊಳಿ ಮಾತನಾಡಿದ್ರು, ಗೊತ್ತಿಲ್ಲ ನೋಡೋಣ ಅನ್ನುವಂಥ ಪ್ರತಿಕ್ರಿಯೆ ಸತೀಶ್ ಜಾರಕಿಹೊಳಿ ಅವರಿಂದ ಬರ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು. 2028 ನನ್ನ ಟಾರ್ಗೆಟ್ ಅಂತ ಸತೀಶ್ ಜಾರಕಿಹೊಳಿ ಹಲವು ಸಂದರ್ಭದಲ್ಲಿ ಹೇಳಿದ್ರು ಕೂಡ. ಕೆಪಿಸಿಸಿ ಅಧ್ಯಕ್ಷರಾಗಿದ್ದವರೇ ಮುಂದೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ನಲ್ಲಿ ಇರೋದ್ರಿಂದ, ಅಥವಾ ಆ ಸಂಪ್ರದಾಯ ಕಾಂಗ್ರೆಸ್ನಲ್ಲಿ ಇರೋದ್ರಿಂದ 2028 ಲೀಡ್ ಮಾಡಿ ಅಧಿಕಾರ ಬಂದರೆ ಮುಖ್ಯಮಂತ್ರಿ ಆಗಬಹುದು ಅನ್ನುವಂಥ ನಿರೀಕ್ಷೆ ಸತೀಶ್ ಜಾರಕಿಹೊಳಿ ಅವರು. ಬಟ್ ಹೈಕಮಾಂಡ್ ಸೂಚಿಸಿದೆ, ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಳಿ. ಮಂತ್ರಿ ಸ್ಥಾನ ಮತ್ತು ಅಧ್ಯಕ್ಷ ಸ್ಥಾನ ಎರಡೂ ಕೊಡೋದಕ್ಕೆ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ ಅನ್ನೋ ನಿಯಮದ ಅನ್ವಯ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಳಿ. ಎರಡನ್ನೂ ಕೊಡುವಂತ ನಿಮ್ಮ ಬೇಡಿಕೆಯನ್ನು ಈಡೇರಿಸೋದಕ್ಕೆ ಸಾಧ್ಯ ಇಲ್ಲ. ಆಲ್ಟರ್ನೇಟಿವ್ ಆಪ್ಷನ್ ಅಂತ ಇದ್ದಿದ್ದು ಬಿಕೆ ಹರಿಪ್ರಸಾದ್ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡೋದು ಖಚಿತ. ನಮ್ಮ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ ಸರ್. ಈಗ ತಾವು ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ ನಲ್ಲಿ ಕೂಡ ಇದ್ರಿ, DK ಶಿವಕುಮಾರ್ ಕ್ಯಾಬಿನೆಟ್ ನಲ್ಲೂ ಕೂಡ ಇರ್ತೀರನ್ನುವಂತ ನಿರೀಕ್ಷೆಗಳಿದಾವೆ. ತಮ್ಮ ಹೆಸರುಗಳು ಅಧಿಕೃತ ಆಗಿದೆ ಅನ್ನುವಂತ ಮಾಹಿತಿ ಇದೆ ಸರ್? ಇಲ್ಲ, ನನಗೆ ಗೊತ್ತಿಲ್ಲ. ನಮ್ಗೆ ಯಾರು ಇನ್ನೂ ಇಂಟಿಮೇಷನ್ ಮಾಡಿಲ್ಲ. ಮಾಡಿದ್ರೆ ಖಂಡಿತವಾಗಿ ಹೇಳ್ತೀವಿ. ಯಾರು ಈ ಸಂದರ್ಭದಲ್ಲಿ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಒಳ್ಳೇದಾಗಲಿ, ಒಳ್ಳೆ ಡೆವಲಪ್ಮೆಂಟ್ ಆಗಲಿ, ಮತ್ತು ಅವ್ರ ನೇತೃತ್ವದಲ್ಲಿ ಹೊಸ ಸರ್ಕಾರ 28 ಬರುತ್ತೆ ನಮ್ಮ ಕನಸಾಗಿದೆ. ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ ನಲ್ಲಿ ಕೂಡ ತಾವಿದ್ರಿ ಸರ್. ಈಗ DK ಶಿವಕುಮಾರ್ ಕ್ಯಾಬಿನೆಟ್ ನಲ್ಲಿ ಇದ್ರೆ ಏನ್ ನಿರೀಕ್ಷೆ ಮಾಡ್ತಾ ಇದ್ದೀರಿ ಹೊಸ ಮುಖ್ಯಮಂತ್ರಿ? ಸದ್ಯಕ್ಕಾಗಲ್ಲ, ಇನ್ನೂ ಬಹಳ ದೊಡ್ಡದು. ಅದು ನೀವು ಹೇಳೋದು 6 ಕೂತ ಮೇಲೆ ಮಾಡ್ಲಿಕ್ಕಾಗಲ್ಲ. ಅವ್ರದೇ ಅಂತ ವಿಷನು, ಟೈಮು, ಪ್ಲಾನು ನಮಗೆ ಸಕ್ಸಸ್ ಆಗಿ ಆಗ್ತಾರೆ. ಸಿದ್ದರಾಮಯ್ಯ ಅವರು ರೀಪ್ಲೇಸಬಲ್ ಅಂತ ನೋಡ್ತೀರಾ ಸರ್ DK ಶಿವಕುಮಾರ್ ಅವ್ರನ್ನ? ಎಲ್ಲ ರೀಪ್ಲೇಸಬಲ್. ಅವರಿಗೆ ಮುಂಚೆ ಒಪ್ಪಂದ ಆದಂತೆ ಬಿಟ್ಟುಕೊಟ್ಟಿದ್ದಾರೆ ಅಷ್ಟೇ ಅವರು. ಸೊ ಅವ್ರದ್ದು ಕ್ಲೇಮ್ ಇತ್ತು, ಹೈಕಮಾಂಡ್ ನೇತೃತ್ವದಲ್ಲಿ ಒಪ್ಪಂದ ಆಗಿತ್ತು ಅರ್ಧ ಅಂತ. ಸೊ ಆ ನಿಟ್ಟಿನಲ್ಲಿ ಇವತ್ತು ಬಿಟ್ಟುಕೊಟ್ಟಿದ್ದಾರೆ ಅಷ್ಟೇ. ಈಗ ಅತಿ ದೊಡ್ಡ ವೋಟ್ ಬ್ಯಾಂಕ್ ಕಾಂಗ್ರೆಸ್ದು ಅಹಿಂದ. ಈಗ ಸಿದ್ದರಾಮಯ್ಯವರು ಇಲ್ಲದೇ ಇರೋ ಕಾರಣಕ್ಕಾಗಿ ಇದ್ದೇ ಸಿದ್ದರಾಮಯ್ಯ ಯಾವ ರೀತಿ ಕೊಟ್ಟಿದ್ರು ಇವ್ರದಲ್ಲಿ ಅದೇ ಮುಂದುವರಿತದೆ ಅಷ್ಟೇ, ಸೇಮ್. ಈಗ ಎಷ್ಟು 12 ಜನದ್ದು ಅಧಿಕೃತ ಆಗಿದೆ ಅನ್ನುವಂತ ಮಾಹಿತಿಗಳಿದೆ ಸರ್. ತಮ್ಗೇನು ಕರೆ ಬಂದಿದೆಯಾ ಇಲ್ವಾ? ಇನ್ನೂ ಬಂದಿಲ್ಲ, ನೋಡೋಣ, ವೇಟ್ ಮಾಡೋಣ. ಸೊ ಒಟ್ಟಾರೆ ಯಾರೇ ಆದರೂ ಕೂಡ ಪಕ್ಷದಲ್ಲೇ ಇರ್ತಾರೆ. ಕೆಲವರು ಇರಬಹುದು, ಬಿಡಬಹುದು. ಅಂತಿಮವಾಗಿ ನಮಗೆ ಪಕ್ಷ ಮುಖ್ಯ. ಒಂದು ಹೊಸ ನಿರೀಕ್ಷೆ ಇದೆ ಸರ್, ಹೊಸಬರಿಗೆ ಈ ಬಾರಿ ಹೆಚ್ಚು ಅವಕಾಶ ಸಿಗುತ್ತೆ ಅಂತ. ಈಗೇನಾದ್ರು ಆ ಥರದ್ದು ಚರ್ಚೆಗಳಿದಾವೆ? ಎರಡನೇ ಹಂತಕ್ಕದೆಲ್ಲ ಹೊಸಬರಿಗೆ ಕೊಡೋದು ಎರಡನೇ ಹಂತದಲ್ಲಿ, ಈಗ ಇಲ್ವೇ ಇಲ್ಲ. ಯಾಕಂದ್ರೆ ಸೀನಿಯರ್ಗೆ ಅಷ್ಟೇ ಮಾತ್ರ. ಸರ್, ಮೊದಲ ಪಟ್ಟಿಯಲ್ಲಿ ತಮ್ಮ ಹೆಸರು ಬರ್ತಾ ಇದೆ. ತಾವು ಕೆಪಿಸಿಸಿಯನ್ನು ಇಟ್ಕೊಂಡಿದ್ರಿ ನಿರೀಕ್ಷೆಯಲ್ಲಿ, ಆ ನಿರೀಕ್ಷೆ ಈಡೇರ್ತದೆ ಸರ್? ನೋಡೋ, ನನಗೆ ಗೊತ್ತಿಲ್ಲ. ಕಾಲ್ ಬಂದ್ಮೇಲೆ ಹೇಳ್ತೀನಿ. DCMಗಳ ಅಗತ್ಯತೆ ಇದೆಯಾ ಸರ್ ಈ ಸರ್ಕಾರಕ್ಕೆ? ಅಗತ್ಯ ಇದೆ, ಇಲ್ಲ ಯಾಕಲ್ಲ, ಇದೆ, ಅಗತ್ಯ ಇದೆ. ಇಷ್ಟು ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರ ಮಾತು. ಕ್ಯಾಮರಾಮನ್ ಅಂಜನ್ ಮೂರ್ತಿ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, HR8 ಸುವರ್ಣ ನ್ಯೂಸ್, ಬೆಂಗಳೂರು. ಮಾತನಾಡಿದ್ದನ್ನು ಗಮನಿಸಿದ್ರಿ. ಉಪಮುಖ್ಯಮಂತ್ರಿಗಳ ಅಗತ್ಯ ಇದೆಯಾ ಅಂತ ಕೇಳಿದ್ರೆ ಹೌದು, ಅಗತ್ಯ ಇದೆ ಸರ್ಕಾರಕ್ಕೆ ಅನ್ನೋ ಪ್ರತಿಕ್ರಿಯೆ ಜೊತೆಗೆ ಎರಡನೇ ಪಟ್ಟಿಯಲ್ಲಿ ಹೊಸತನವನ್ನು ನಿರೀಕ್ಷೆ ಮಾಡಬಹುದು. ಮೊದಲ ಪಟ್ಟಿಯಲ್ಲಿ ಹೊಸತನ ನಿರೀಕ್ಷೆ ಮಾಡೋದಕ್ಕಾಗಲ್ಲ. ಹಿರಿಯರಿಗೆ ಮಾತ್ರ ಮೊದಲ ಪಟ್ಟಿಯಲ್ಲಿ ಅವಕಾಶವನ್ನು ಕೊಡಲಾಗುತ್ತೆ. ನನಗೆ ಈ ಕ್ಷಣದವರೆಗೆ ಫೋನ್ ಬಂದಿಲ್ಲ. ಕೆಲ ಸಚಿವರಿಗೆ ಅಥವಾ ಇವತ್ತು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವವರಿಗೆ ಕರೆ ಬಂದಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಕೆಲವರಿಗೆಲ್ಲ ಫೋನ್ ಬಂದಿದೆ. ರಾಮಲಿಂಗಾರೆಡ್ಡಿ ಅವರಿಗೆ ಫೋನ್ ಬಂದಿದೆ, ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದೀರಿ, ತಯಾರಾಗಿ ರೆಡಿ ಇರಿ ಅಂತ. ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ, ನನಗೆ ಬಂದಿಲ್ಲ ಫೋನು ಅಂತ. DCM ವಿಚಾರಕ್ಕೆ ಸಂಬಂಧಿಸಿದಂತೆಯೂ ಸತೀಶ್ ಜಾರಕಿಹೊಳಿ ಅವರ ಪ್ರತಿಕ್ರಿಯೆ, ಅಗತ್ಯ ಇದೆ, DCM ಆದರೆ ತಪ್ಪೇನಿಲ್ಲ ಅನ್ನೋ ಪ್ರತಿಕ್ರಿಯೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.